ಚರ್ಚೆ ಆಗ್ತದೆ. ಹಾಕಿದ ಒಂದು ಪೋಸ್ಟ್ ಸದ್ದು ಮಾಡ್ತಾರೆ. ಏನು ಮೇಡಮ್ ಆ ಥರ ಇವತ್ತಿನ ದಿನಗಳಲ್ಲಿ ರಾಜಕಾರಣಿಗಳಿರ್ಬೋದು, ಫಿಲಮ್ ಆ್ಯಕ್ಟರ್ಸ್ಗಳಿರ್ಬೋದು, ಕಾಮೆಂಟಿನ ಒಂದು ಕಾಟ ಕಾಡ್ತಾ ಇದೆ. ನೀವು ನಿನ್ನೆ ಬರೆದಂಥ ಸಾಲುಗಳು ಕೂಡ ಸಾಕಷ್ಟು ವೈರಲ್ ಆಗಿದೆ. ಅದಕ್ಕೆ ಪೂರಕವಾದ ಕಾಮೆಂಟ್ಗಳು ಕೂಡ ನಿಮ್ಗೆ ಬರ ಬರ್ತಾ ಇದೆ. ಏನು ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನಾನು 2 ಅಕೌಂಟ್ಸ್ನ ಮೇಂಟೈನ್ ಮಾಡಿದ್ದೀನಿ. ಒಂದು ವೈಯಕ್ತಿಕ ಖಾತೆ, ನನ್ನ ಪರ್ಸ್ನಲ್ ಲೈಫ್ದು, ಆಮೇಲೆ ಇನ್ನೊಂದು ಪೊಲಿಟಿಕಲ್ ಖಾತೆ. ಪೊಲಿಟಿಕಲ್ ಅಪ್ಡೇಟ್ಸ್ದು ನಿರಂತರವಾಗಿ ನಡೀತಾನೆ ಇರುತ್ತೆ. ಆಗಾಗ ನಾನು ನನ್ನ ಪರ್ಸ್ನಲ್ ವಿಚಾರಗಳಿಗೆ ಇನ್ಸ್ಟಾಗ್ರಾಮ್ ಖಾತೆನ ಜಾಸ್ತಿ ಯೂಸ್ ಮಾಡ್ತೀನಿ ಫೇಸ್ಬುಕ್ಕಿಂತ ಹೆಚ್ಚಾಗಿ. ಬಟ್ ನಾನು ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ನನ್ನ ಪರ್ಸ್ನಲ್ ಖಾತೆ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ. ನಾನು ಪರ್ಸ್ನಲ್ ಖಾತೆನ ಮೊದಲಿಂದನೂ ಅದನ್ನು ಓಪನ್ ಆಗಿ ಪಬ್ಲಿಕ್ ಆಗಿ ಇಟ್ಕೊಂಡಿರೋದು. ನಾನೇನು ಅದಕ್ಕೆ ಪ್ರೈವಸಿ ಸೆಟ್ಟಿಂಗ್ ಮಾಡಿಲ್ಲ, ಪ್ರೈವೇಟ್ ಆಗಿ ಇರಬೇಕು ಅಂತಲೂ ನಾನು ಪ್ರಯತ್ನವೂ ಮಾಡಿಲ್ಲ. ರಾಜಕೀಯದಲ್ಲಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಅದೇ ರೀತಿ ಇರಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ನಿಲುವು ತುಂಬ ಕ್ಲಿಯರ್ ಆಗಿದೆ. ಎಲೆಕ್ಷನ್ಗಿಂತ ಮುಂಚಿತವಾಗಿ, ಎಲೆಕ್ಷನ್ ಆದಮೇಲೂ ನಾನು ಒಂದು ಪಾರದರ್ಶಕವಾಗಿ ನನ್ನ ಜೀವನನ ನಡೆಸಬೇಕು ಅಂತ. ಯಾಕಂದರೆ ನಾವು ರಾಜಕಾರಣಿಗಳಾಗಿ ಯಾವುದೇ ರೀತಿ ಮುಚ್ಚುಮರೆ ಮಾಡಬಾರ್ದು ಅಂತ. ಏನು ನಮ್ಮದು ವೈಯಕ್ತಿಕ ಜೀವನ ಇದೆ ಅದನ್ನು ನಾವು ಸಾರ್ವಜನಿಕರ ಜೊತೆ ಹಂಚ್ಕೋಬೇಕು. ನಾವು ಸಾಮಾನ್ಯ ಜನರ ಜೊತೆ ಥರನೇ ಬದುಕ್ತೀವಿ ಅಂತ. ನಮಗೂ ಮಕ್ಕಳಿದ್ದಾರೆ, ನಮಗೂ ಫ್ರೆಂಡ್ಸ್ ಇದ್ದಾರೆ, ನಮಗೂ ಹಸ್ಬೆಂಡ್ ಇದ್ದಾರೆ, ನಮ್ಮದೇ ಆದಂಥ ವೈಯಕ್ತಿಕ ಜೀವನ. ನಾವು ನಮ್ಮ ಮಕ್ಕಳು ಬರ್ತ್ಡೇ ಪಾರ್ಟಿ ಮಾಡ್ಬೋದು, ಅಥವಾ ನಮ್ಮದೇ ನಮ್ಮ ಒಂದು ಹಬ್ಬನ ಆಚರಣೆ ಯಾವ ರೀತಿ ಮಾಡ್ತೀವಿ, ಅಥವಾ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಯಾವ ರೀತಿ ಇರ್ತೀವಿ ಅಂತ ಅದನ್ನು ತೋರಿಸ್ಕೊಡ್ಲಿಕ್ಕೆ ನಾನು ಒಂದು ಈ ಪೀಳಿಗೆ ಆಗಿ ನನ್ನ ಪ್ರಯತ್ನ ಅದು, ಆಯಿತಾ. ಅದರಲ್ಲಿ ತುಂಬ ಜನ ಹಸ್ತಕ್ಷೇಪ, ತುಂಬ ಜನದ್ದು ಅವ್ರದ್ದೇ ಆದಂಥ ಅಭಿಪ್ರಾಯಗಳಿದೆ. ಬಟ್ ಆದರೆ ನನ್ನ ವೈಯಕ್ತಿಕ ಖಾತೆಯಲ್ಲಿ ನಾನು ಏನಾದರೂ ಪೋಸ್ಟ್ ಮಾಡಿದ ತಕ್ಷಣವೇ ನಾನು ನೋಡ್ತೀನಿ, ನನ್ನದು ಪೊಲಿಟಿಕಲ್ ಖಾತೆಯಲ್ಲಿ ಯಾರ್ದು ಏನೋ ಆ ಥರ ಕಾಮೆಂಟ್ಸ್ ಇಲ್ಲ, ರೋಡ್ ಬಗ್ಗೆ, ಗುಂಡಿ ಮುಚ್ಚೋದ್ರ ಬಗ್ಗೆ, ಅಥವಾ ಈ ಕೆಲಸ ಆಗಿಲ್ಲ ಆ ಕೆಲಸ ಆಗಿಲ್ಲ ಅಂತ. ಬಟ್ ವೈಯಕ್ತಿಕ ಪೋಸ್ಟಲ್ಲಿ ಏನಾದರೂ ನಾನು ಬೇರೆ ಡ್ರೆಸ್ಸು ಹಾಕಿದ ತಕ್ಷಣವೇ ಅದರಲ್ಲಿ ಇನ್ಸ್ಟಾಗ್ರಾಮ್ MLA ಗುಂಡಿ ಮುಚ್ಚಿಲ್ಲ, ಅದು ಇದು ಅಂತ ತುಂಬ ಅಂದರೆ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ. ನಾನು ಕೇಳೋದು, ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ. ಅಂದರೆ ಮಹಿಳಾ ರಾಜಕಾರಣಿಗಳಿಗೆ ಇದು, ನಾವು ಇರೋದೇ 11 ಜನ ಮಹಿಳಾ ಶಾಸಕಿಯರು. ಅದರಲ್ಲಿ ನಾನು ಧೈರ್ಯ ಮಾಡಿ ಈ ಥರ ಒಂದು ನನ್ನ ಇನ್ಸ್ಟಾಗ್ರಾಮ್ ಖಾತೆನ ಮತ್ತು ಫೇಸ್ಬುಕ್ ನನ್ನ ಪ್ರೈವೇಟ್ ಅಕೌಂಟ್ಸ್ನ ಎರಡನ್ನೂ ಪಬ್ಲಿಕ್ಕಾಗಿ ನಾನು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ ಸುಮಾರು ವರ್ಷದಿಂದ. ಅದು ಎಷ್ಟು ಮಟ್ಟಕ್ಕೆ ತಪ್ಪು? ಅಥವಾ ಹಾಗಾದರೆ ಸಾರ್ವಜನಿಕರಿಗೆ ನಾವು ಪಾರದರ್ಶಕವಾಗಿ ಜೀವನ ಮಾಡೋದು ಇಷ್ಟ ಇಲ್ವಾ? ನಾವು ಅದನ್ನು ಮುಚ್ಚುಮರೆ ಮಾಡಬೇಕಾ? ನಾವು ಅದಕ್ಕೆ ರಾಜಕಾರಣಿಗಳು ಎಲ್ಲದೂ ಮುಚ್ಚುಮರೆ ಮಾಡ್ತಾರೆ, ಅವ್ರ ವೈಯಕ್ತಿಕ ಜೀವನನ ಮುಚ್ಚುಮರೆ ಮಾಡ್ತಾರೆ. ನೀವು ಈ ಪೀಳಿಗೆ ಅವರಾಗಿ, ಸ್ಪೆಷಲಿ ನಾನು ಈ ಯುವ ಪೀಳಿಗೆಗೆ ನಾನು ಕೇಳೋ ಪ್ರಶ್ನೆ, ನಿಮ್ಮ ಪೊಲಿಟಿಷಿಯನ್ಸ್ ಯಾವ ರೀತಿ ಇರಬೇಕು ಅಂತ ನೀವು ನಿರ್ಧಾರ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲರೂ ಒಂದು ಚೌಕಟ್ಟಲ್ಲಿ ಹಾಕಿದ್ರೆ ಹೇಗೆ? ಹಾಗಾದರೆ ಯಾರಿಗೂ ಅವ್ರದ್ದಂಥ ಪರ್ಸ್ನಲ್ ಲೈಫ್ ಇಲ್ವಾ? ಯಾರೂ ಒಂದು ಕಡೆ ಹೋಗಿ ಒಂದು ಸಂಭ್ರಮಾಚರಣೆ ಮಾಡಬಾರ್ದಾ? ಅಥವಾ ಯಾವುದೇ ಒಂದು ಟ್ರಿಪ್ಪಿಗೆ ಹೋಗೋದಿಲ್ವಾ? ಈಗ ನೀವೆಲ್ಲರೂ ಹೋಗೋದಿಲ್ವಾ ನಿಮ್ಮ ಫ್ರೆಂಡ್ಸ್ ಜೊತೆ? ಇಲ್ಲಿ ಟ್ರಿಪ್ಪಿಗೆ ಹೋಗೋದಿಲ್ವಾ? ಹಾಂ, ಅಥವಾ ಈಗ ನೀವು ನಿಮ್ಮ ಹೆಂಡತಿಯರಿಲ್ಲ, ಎಲ್ಲರೂ ಗಂಡಸರೇ ಇದ್ದೀರಾ, ಹೆಂಡತಿಯರ ಜೊತೆ ಫೋಟೋ ಹಾಕ್ಕೊಳ್ಳೋದಿಲ್ವಾ? ಹಾಂ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಕ್ಕೊಳ್ಳೋದಿಲ್ವಾ? ನಿಮ್ಮ ಮಕ್ಕಳ ಜೊತೆ ಹಾಕ್ಕೊಳ್ಳೋದಿಲ್ವಾ? ನಾವು ಅದು ಹಾಕೊಂಡ ತಕ್ಷಣ ಆಯಿತು, ಇವತ್ತು ನೀವು ಒಂದು ಫಾರ್ಮಲ್ ಇವೆಂಟಿಗೆ ಅಂತ ಇವತ್ತು ಬಂದಿದ್ದೀರಾ, ನಾಳೆ ಏನೋ ಇನ್ನೊಂದು ಬೀಚಿಗೆ ಅಂತ ಹೋಗ್ತೀರಾ, ನೀವೇನಾದರೂ ಶಾರ್ಟ್ಸ್ ಹಾಕ್ಕೊಂಡ್ರೆ ಅದು ಸಮಸ್ಯೆನಾ? ನಾನು ಕೇಳ್ತಾ ಇರೋದು ಏನು ಇದೆಲ್ಲ ನಮ್ಮ ಸಾರ್ವಜನಿಕರ ಜೊತೆ ನಾನು ನನ್ನದೇ ಆದ ರೀತಿಯಲ್ಲಿ ಮನದಟ್ಟ ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರೋದು. ಸುಳ್ಳು ಜೀವನ ನಿಮಗೆ ನಾವು ತೋರಿಸ್ಬೇಕು ಅಂದರೆ ಸುಳ್ಳು ಜೀವನನೇ ನಾವು ತೋರಿಸ್ತೀವಿ. ನಿಮಗೆ ನಿಜವಾದ ಜೀವನ, ನಮ್ಮದು ವ್ಯಕ್ತಿತ್ವ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲದನ್ನು ಅರಗಿಸ್ಕೊಳ್ಳುವಂಥ ಶಕ್ತಿ ನಿಮಗಿರಬೇಕು. ಆಮೇಲೆ ಮಹಿಳೆಯರು ರಾಜಕಾರಣದಲ್ಲಿ ಹೊರಗಡೆ ಬರೋದು ತುಂಬ ಕಡಿಮೆ ಸಂಖ್ಯೆಯಲ್ಲಿ. ಆ ಥರ ಕಡಿಮೆ ಸಂಖ್ಯೆಯಲ್ಲಿ ಬಂದಿರೋ ಮಹಿಳೆಯರಿಗೆ ನೀವು ಈ ಥರ ಬರೆದ್ರೆ, ನಿನ್ನೆ ಸುಮಾರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆ್ಯಕ್ಟ್ರೆಸ್ಸಸ್ಸಿಗೆ ತುಂಬ ಟಾರ್ಗೆಟ್ ಮಾಡಿದ್ದೀರಾ. ಇವತ್ತು ಒಂದು ಮಹಿಳಾ ರಾಜಕಾರಣಿನ ಟಾರ್ಗೆಟ್ ಮಾಡಿದ್ದೀರಾ. ತುಂಬ ಅಂದರೆ ಅಸಭ್ಯವಾದ ಪದಗಳು. ಯಾರಿಗಾದರೂ ಈಗ ನನಗೆ ಈ ಥರ ಬರೀತಾರೆ, ಇನ್ನು ಯಾರಾದರೂ ಪಾಪ ಅವ್ರ ಖಾಸಗಿ ಜೀವನನ ಯಾರಾದರೂ ಸಾಮಾನ್ಯ ಜನರು ಹಂಚ್ಕೊಂಡಾಗ, ಯಾರಾದರೂ ಈ ಥರ ಕಾಮೆಂಟ್ ಮಾಡಿದಾಗ ಅವ್ರ ಮನಸ್ಸಿಗೆ ಏನು ಆಗ್ಬೋದು, ಪ್ರಭಾವವಿರ್ಬೋದು. ಯಾರೋ ಒಬ್ಬ ಕಾಲೇಜ್ ಸ್ಟೂಡೆಂಟು ಅಥವಾ ಯಾರೋ ಒಬ್ಬರು ಹೌಸ್ ವೈಫು, ಆ ಥರ ಅವರು ಅವ್ರ ಜೀವನನ ವೈಯಕ್ತಿಕ ಜೀವನನ ಹಂಚ್ಕೊಂಡಾಗ ಅವ್ರು ಏನಾದರೂ ಈ ಥರ ಕಾಮೆಂಟ್ಸ್ಗಳು ಬಂದಾಗ ಅವ್ರಿಗೆ ಯಾವ ಥರ ಅವ್ರು ಅದನ್ನು ಯಾವ ರೀತಿ ಎದುರಿಸ್ತಾರೆ. ನಾವೀಗ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗಲೇ ನಮಗೆ ಜಿಗುಪ್ಸೆ ಅನಿಸುತ್ತೆ, ಹಿಂಸೆ ಅನಿಸುತ್ತೆ. ನಾವು ಏನು ಆ ಥರ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ. ಅದರಲ್ಲಿ ನನಗನ್ಸುತ್ತೆ ಎಲ್ಲ ರೀತಿಯಲ್ಲೂ ನಾನು ರಾಜಕಾರಣಿಗಳ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ, ಮತ್ತು ವಿಶೇಷವಾಗಿ ಮಹಿಳೆಯರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ.
ಹಿಂದೆ ಕಂಪ್ಲೇಂಟ್ ಒಬ್ಬರು ಕೊಟ್ಟಿದ್ರಿ ಕಾಣುತ್ತೆ. ಸೊ ಅದು ಆಯಿತು. ಅವನು ಅದ್ರ ನಂತರ ಈಗ ನಾನು ಅಲ್ಲ, ಅದು ಯಾವ್ದು ಮಟ್ಟಕ್ಕೆ ಇತ್ತು ಅಂದರೆ ಅವನು ಪದ ಬಳಕೆ ಮಾಡಿದ್ದು ನಾನು ಹೇಳಬೇಕೋ ಇಲ್ವೋ, ಬಟ್ ಆಟ ಆಡ್ತಾ ಇದ್ದೀವಿ ಅಂತ ದಿನ ಪೋಸ್ಟ್ ಹಾಕ್ತಾ ಇದ್ದೆ. ನಮ್ಮ ಕಾರ್ಯಕರ್ತರು, ನಾನು ಯೂಶಲಿ ಯಾರಿಗೂ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಧೈರ್ಯವಾಗಿ ನಾನು ಜೀವನ ಮಾಡೋದು, ನನಗೆ ಯಾವುದೇ ಭಯ ಇಲ್ಲ. ಆದರೆ ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರೇ ಒಂಥರ ಈ ಥರ ಅಸಭ್ಯ ಪದಗಳು ಉಪಯೋಗಿಸಿದಾಗ ನೀವು ಇದನ್ನು ಏನು ಹೇಳ್ದಲೇ ಹೋಗೋದು ಸರಿ ಆಗೋದಿಲ್ಲ ಅಂತ ಹೇಳಿದಾಗ ನಾನು ಕ್ರಮ ತಗೋಬೇಕಾಯಿತು. ಅವ್ರನ್ನ ಟ್ರ್ಯಾಕ್ ಮಾಡಿ ನಾವು ಅವ್ರನ್ನ ಪೊಲೀಸವರು ಅರೆಸ್ಟ್ ಮಾಡಬೇಕಾಯಿತು. ಆಮೇಲೆ ಇಲ್ಲಿ ಜಡ್ಜ್ ಮುಂದೆ ಬಂದಾಗಲೂ ನೀವೇ ನೋಡಿ ಅದರಲ್ಲಿ ಜಡ್ಜ್ ಯಾವ ರೀತಿ ಅದಕ್ಕೆ ರಿಯಾಕ್ಷನ್ ಮಾಡಿದ್ರು ಅಂತ. ದೂರು ಕೊಡ್ತೀರಾ ಮೇಡಮ್? ಇಲ್ಲಪ್ಪ, ಇದರಲ್ಲಿ ದೂರು ಕೊಡುವಂಥದ್ದು ಏನೂ ಇಲ್ಲ. ನಾವು ಸಾರ್ವಜನಿಕ, ನಾವು ಜನಪ್ರತಿನಿಧಿಗಳ ಜವಾಬ್ದಾರಿ ಏನು ಅಂದರೆ ನಾವು ಸಾರ್ವಜನಿಕರ ಹತ್ರ ಆದಷ್ಟು ಮನದಟ್ಟ ಮಾಡ್ಕೋಬೇಕು, ಮನವರಿಕೆ ಮಾಡ್ಕೋಬೇಕು. ನಮಗೆ ವೈಯಕ್ತಿಕ ಜೀವನ ಇದ್ದ ತಕ್ಷಣವೇ ನಾವು ರಾಜಕೀಯ ಕೆಲಸ ಅಥವಾ ಸಾರ್ವಜನಿಕರಿಗೆ ಮಾಡಬೇಕಾದಂಥ ಕೆಲಸ ಮಾಡ್ತಾ ಇಲ್ಲ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇರೋದು. ಎಲ್ಲರಿಗೂ ನಮ್ಮದೇ ಆದಂಥ ಒಂದು ಸ್ವಲ್ಪ ಸಮಯ ಇದ್ದೇ ಇರುತ್ತೆ. ನಾವು ಎಕ್ಸಸೈಸ್ ಮಾಡಿದರೆ ತಪ್ಪು, ನಾವು ನಮ್ಮ ಮಕ್ಕಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ತಪ್ಪು, ಹಬ್ಬ ಸಂಭ್ರಮಾಚರಣೆ ಮಾಡಿದ್ರೆ ತಪ್ಪು. ನೀವು ಯಾರಿಗೆ ವೋಟ್ ಹಾಕ್ತಾ ಇದ್ದೀರಾ? ಹಾಗಾದರೆ ಸ್ವಲ್ಪ ಯೋಚನೆ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.